ಹಾಯ್ ಎಲ್ಲರಿಗೂ ಯೂನಿಕ್ ಕಿಚನ್ಗೆ ಸ್ವಾಗತ. ಇವತ್ತು ಮೂರೇ ಇಂಗ್ರೀಡಿಯೆಂಟ್ಸಲ್ಲಿ ಫಿಶ್ ಫ್ರೈ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತಾಯಿದ್ದೀನಿ. ತುಂಬ ಈಸಿ ಇದು, ಎಲ್ಲರೂ ಟ್ರೈ ಮಾಡಲೇಬೇಕು. ಪಾಂಪ್ಲೆಟ್ ಫಿಶ್ಶು ನಾನು ಅರ್ಧ kg ತೊಗೊಂಡಿದ್ದೀನಿ. ಇಲ್ಲಿ ಒಂದು ಪಾತ್ರೆಯಲ್ಲಿ ನಾನಿಲ್ಲಿ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು, ಅದು ನಿಮ್ಮ ಸ್ಪೈಸ್ ಲೆವೆಲ್ಗೆ ತಕ್ಕಂಥದ್ದು. ಮತ್ತು ನಾನಿಲ್ಲಿ ಸಾಲ್ಟ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸಾಲ್ಟ್ ಹಾಕ್ಕೊಂಡಾದ್ಮೇಲೆ ನಾನಿಲ್ಲಿ ಅರ್ಧ ಬಟ್ಲಷ್ಟು ಹುಣ್ಸೆಹಣ್ಣಿನ ರಸ, ನಾವು ಖಾರದ ಪುಡಿ ಉಪ್ಪು ಎಷ್ಟು ಕ್ವಾಂಟಿಟಿಲಿ ತೊಗೊತೀವೋ ಅಷ್ಟೇ ಹುಣ್ಸೆಹಣ್ಣಿನ ರಸ, ಸ್ವಲ್ಪ ಅದಕ್ಕಿಂತ 2 ಪಟ್ಟಷ್ಟು ಜಾಸ್ತಿ ತೊಗೊಳ್ಬೇಕಾಗುತ್ತೆ. ಸೊ ಇದನ್ನೆಲ್ಲ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಗಂಟು ಕಟ್ಕೊಳ್ದಂಗೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು. ನಾವು ಮಾಡ್ಕೊಳ್ತಿರೋ ಮ್ಯಾರಿನೇಷನ್ ತುಂಬಾ ಈಸಿ ಇದು. ನೀವೆಲ್ಲ ಅಂದ್ಕೊಬೋದು ಇದೇನು ಮೂರೇ ಇಂಗ್ರೀಡಿಯೆಂಟಿಂದ ಏನು ರುಚಿ ಸಿಗ್ಬೋದು, ಗರಂ ಮಸಾಲ ಅವೆಲ್ಲ ಹಾಕೋದ್ರಿಂದ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಇಲ್ಲ, ಈ ಮೂರೇ ಇಂಗ್ರೀಡಿಯೆಂಟಿಂದ ಸಕ್ಕತ್ತಾಗುತ್ತೆ ಟೇಸ್ಟು. ಫಿಶ್ಶು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳೋವರೆಗೂ ನಾವು ನೆನೆಸಿಡಬೇಕಾಗತ್ತೆ. ರುಚಿ ನೀವು ತಿಂದು ನೋಡಬೇಕು, ಸಕ್ಕತ್ತಾಗಿರುತ್ತೆ. ಇವಾಗ ನಾನು ಮೀನುಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಮೀನುಗಳಿಗೂ ಖಾರ ಅಂಟೋ ಹಾಗೆ ನಾವು ಮಿಕ್ಸ್ ಮಾಡಬೇಕಾಗುತ್ತೆ. ಇಲ್ಲಿ ನಾನು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು 1 hour 2 hour ಇಲ್ಲಾಂದರೆ 3 hours ನಾವು ಮ್ಯಾರಿನೇಟ್ ಮಾಡಿ ಇಡ್ಬೋದು. ನಾವು ಎಷ್ಟು ಸಮಯದವರೆಗೂ ಮ್ಯಾರಿನೇಟ್ ಮಾಡಿ ಇಡ್ತೀವೋ ಅಷ್ಟು ರುಚಿ ಸಿಗುತ್ತೆ. ಯಾಕಂದರೆ ಫಿಶ್ಶು ಒಳ್ಳೆ ಖಾರನೆಲ್ಲ ಅಬ್ಸರ್ವ್ ಮಾಡಿರುತ್ತೆ, ಅದರಿಂದ ಒಳ್ಳೆ ರುಚಿ ಸಿಗುತ್ತೆ. ಸೊ ಅದಕ್ಕೆ ನಾನು ಇಲ್ಲಿ 3 hour ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಕೊಳ್ತಾ ಇದ್ದೀನಿ. ನೀವೀಗ ಫಾಸ್ಟ್ ಬೇಕು ಅಂದರೆ 1 hour ಆದರೂ ನೀವು ಮ್ಯಾರಿನೇಟ್ ಮಾಡ್ಕೊಂಡು ಇಟ್ಬೋದು, ರುಚಿ ಸಿಗುತ್ತೆ. ಬಟ್ ಫಿಶ್ ಒಳಗಡೆ ಸ್ವಲ್ಪ ಸಪ್ಪೆ ಇರುತ್ತೆ ಅಷ್ಟೇ. ಇವಾಗ ನಾನು ತವಕ್ಕೆ 2 ಸ್ಪೂನ್ ಆಯಿಲ್ ಹಾಕ್ಕೊಳ್ತಿದ್ದೀನಿ. ಜಾಸ್ತಿ ಎಣ್ಣೆ ಹಾಕ್ಕೊಂಡಷ್ಟು ಕ್ರಿಸ್ಪಿ ಆಗುತ್ತೆ ಮತ್ತು ಕ್ಲೀನಾಗಿ ಫ್ರೈ ಆಗುತ್ತೆ. ಸೊ ಅದಕ್ಕೆ ನಾನಿಲ್ಲಿ 2 ಸ್ಪೂನ್ ಆಫ್ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಾವು ಫಿಶ್ಗಳನ್ನ ಮ್ಯಾರಿನೇಟ್ ಮಾಡಿಕ್ಕಿದ್ವಲ್ಲ ಅದನ್ನು ಇಲ್ಲಿ ತವದ ಮೇಲೆ ಹಾಕೋಣ ಒಂದೊಂದಾಗಿ. ಇದೊಂದು 10 to 15 minutes ಫ್ರೈ ಮಾಡಿದ್ರೆ ಸಾಕು. 2 ಕಡೆ ಮಿನಿಮಮ್ ಒಂದು 5 ರಿಂದ 6-7 ನಿಮಿಷವರೆಗೂ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನಾವು. ನೋಡಿ, ಇದು ಸಖತ್ ಈಸಿ ಅಂದರೆ ಕ್ವಿಕ್ಕೆಸ್ಟ್ ಮಸಾಲೆ ನಾನು ಹೇಳ್ಕೊಟ್ಟಿದ್ದೀನಿ. ಇದು ಒಂದ್ಸರಿ ನೀವು ತಿಂದು ನೋಡಬೇಕು, ಸಕ್ಕತ್ತಾಗಿದೆ ಅಂತ ನೀವೇ ಹೇಳ್ತೀರಾ. ಕಮೆಂಟಲ್ಲಿ ತಿಳಿಸಿ ನಾನು ಮಾಡಿರೋ ಫಿಶ್ ರೆಸಿಪಿ ಚೆನ್ನಾಗಿದೆಯಲ್ವಾ ಅಂದ್ಬಿಟ್ಟು. ಸೊ ಇವಾಗ ನಾನು ಇನ್ನೊಂದು ಸ್ವಲ್ಪ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ಚೆನ್ನಾಗಿ ಫ್ರೈ ಆಗಲಿ ಅಂದ್ಬಿಟ್ಟು. ಯಾಕಂದರೆ ಆಯಿಲ್ ಆಗಿದಷ್ಟು ರುಚಿ ಜಾಸ್ತಿ ಬರುತ್ತೆ ಮತ್ತು ಕ್ರಿಸ್ಪಿನೆಸ್ ಹಂಗೆ ಇರುತ್ತೆ. ಸೊ ಅದಕ್ಕೆ ನಾನು ಇಲ್ಲಿ ಸರ್ವ್ ಮಾಡ್ಕೊಂಡಿದ್ದೀನಿ. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.